ನಮಸ್ಕಾರ. ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಂಕಿತಾ ಜೈನ್. ವೀಕ್ಷಕರೇ, ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪಂಚಾಂಗ ವಿಚಾರದ ಬಗ್ಗೆ ಹಾಗೆ ದ್ವಾದಶ ರಾಶಿಗಳ ಫಲಾನುಫಲ ಹಾಗೆ ಧಾರ್ಮಿಕ ಚಿಂತನೆಯ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಧಾರ್ಮಿಕ ಚಿಂತಕರು ಶ್ರೀ ಆಚಾರ್ಯ ಗುರೂಜಿ ಅವರು. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರೂಜಿ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರುಜಿ, ನಮಗೆ ಪ್ರತಿದಿನವೂ ಕೂಡ ನೀವು ಒಂದಲ್ಲ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಇವತ್ತಿನ ಪಂಚಾಂಗ ವಿಚಾರ ಯಾವ ರೀತಿಯಾಗಿದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ತಿಥಿರ್ವಿಷ್ಣುಸ್ತಥಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರಣಂ ಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನು ನಾವು ಪಂಚಾಂಗಗಳು ಅಂತ ಹೇಳ್ತೀವಿ. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಕೇಳಿಸ್ಕೊಳ್ಳುವಂಥದ್ದು ಅಂದರೆ ಪಠಣ ಮಾಡೋದ್ರಿಂದ ಅಥವಾ ಹೇಳುವುದರಿಂದ ಶ್ರವಣ ಮಾಡೋದ್ರಿಂದ ಕೂಡ ನಮಗೆ ಅನೇಕ ಫಲಗಳು ಸಿಗುತ್ತೆ, ಆ ದಿನ ಅಭಿವೃದ್ಧಿ ಆಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವವಸುನಾಮ ಸಂವತ್ಸರ, ದಕ್ಷಿಣಾಗಿನ ವರ್ಷ ಋತು, ಭಾದ್ರಪದ ಮಾಸ. ಭಾದ್ರಪದ ಮಾಸದ ಶುಕ್ಲ ಪಕ್ಷ, ಶುಕ್ಲ ಏಕಾದಶಿ ತಿಥಿ ಬುಧವಾರ ಬಂದಿರುವಂಥದ್ದು. ಸುಪೂರ್ವಾಷಾಢ ನಕ್ಷತ್ರ, ಆಯುಷ್ಮಾನ್ ಯೋಗ, ವಣಿಜಕರಣವನ್ನು ಈ ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದು. ಇನ್ನು ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳು. ನೋಡಿ, ಯಾವುದೇ ಒಂದು ಶುಭ ಕಾರ್ಯಗಳನ್ನಾಗಲಿ ಅಥವಾ ಶುಭ ಪ್ರಯಾಣಾದಿಗಳನ್ನಾಗಲಿ ಈ ರಾಹುಕಾಲ ಮತ್ತು ಯಮಗಂಡ ಕಾಲಗಳಲ್ಲಿ ಮಾಡಿಕೊಳ್ಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡೋಣ. ಈ ದಿನ 12 ಗಂಟೆ 19 ನಿಮಿಷದಿಂದ 1 ಗಂಟೆ 51 ನಿಮಿಷದವರೆಗೆ ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 7 ಗಂಟೆ 42 ನಿಮಿಷದಿಂದ 9 ಗಂಟೆ 14 ನಿಮಿಷದವರೆಗೆ ಯಮಗಂಡ ಕಾಲವನ್ನು ಕೂಡ ತಿಳ್ಕೊಳ್ಬೋದು. ಗುಳಿಕ ಕಾಲ 10 ಗಂಟೆ 46 ನಿಮಿಷದಿಂದ 12 ಗಂಟೆ 19 ನಿಮಿಷದವರೆಗೆ ದಿನ ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ, ಜಪತಪ ಹೋಮ ಹವನಾದಿಗಳು ಮಾಡ್ಕೊಳ್ಳಲಿಕ್ಕೆ, ಶುಭ ಕಾರ್ಯಗಳಿಗೆ ಪ್ರಶಸ್ತವಾಗಿರುವಂತಹ ಸಮಯ. ಅಥವಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗಲಿಕ್ಕೂ ಕೂಡ ಈ ಒಂದು ಸಮಯದಲ್ಲಿ ಯಾರು ಅಭ್ಯಾಸಗಳನ್ನು ಮಾಡ್ಕೊಳ್ತಾರೆ ಅನೇಕ ಫಲಗಳು ಸಿಗುತ್ತೆ ಅಂತ ಹೇಳುತ್ತೆ. ಈ ದಿನ ಬ್ರಾಹ್ಮಿ ಮುಹೂರ್ತ 4 ಗಂಟೆ 36 ನಿಮಿಷದಿಂದ 5 ಗಂಟೆ 22 ನಿಮಿಷದವರೆಗೆ ದಿನ ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ 6 ಗಂಟೆ 9 ನಿಮಿಷಕ್ಕೆ ಸೂರ್ಯೋದಯವಾದರೆ 6 ಗಂಟೆ 29 ನಿಮಿಷಕ್ಕೆ ಸಾಯಂಕಾಲ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಎಸ್ ಗುರುಜಿ, ಇನ್ನು ಅದೇ ರೀತಿಯಾಗಿ ದ್ವಾದಶ ರಾಶಿಗಳ ಫಲಾನುಫಲದ ಬಗ್ಗೆ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನೀವು ಏನಾದರೂ ಗುರೂಜಿ ಅವರನ್ನ ನೇರವಾಗಿ ಭೇಟಿ ಮಾಡ್ಬೋದು. ಸ್ಕ್ರೀನಲ್ಲಿ ಪ್ಲೇ ಆಗ್ತಾ ಇರುವ ನಂಬರನ್ನು ಸಂಪರ್ಕಿಸಿ ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಗುರೂಜಿ ಅವರ ಹತ್ರ ಪರಿಹಾರವನ್ನ ಕಂಡುಕೊಳ್ಬಹುದು. ಗುರೂಜಿ, ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ ಗುರೂಜಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಈ 12 ರಾಶಿಗಳನ್ನು ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಈ ದಿನ ಯಾರಿಗೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡೋಣ. ಅದು ಮುಂಚಿತವಾಗಿ ನಾವು ದಿನನಿತ್ಯವೂ ಕೂಡ ಧಾರ್ಮಿಕ ವಿಚಾರವಾಗಿ ಒಂದೊಂದು ವಿಚಾರದ ಬಗ್ಗೆ ನಾವು ಮಾಹಿತಿನ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ನಾವು ಹಿಂದಿನ ಸಂಚಿಕೆಯಲ್ಲಿ ಕೂಡ ಇದೇ ವಿಚಾರವಾಗಿ ತಿಳಿಸ್ಕೊಟ್ಟಂದರೆ ವಿದ್ಯಾಭ್ಯಾಸ ಯೋಗ ಯಾವ ರೀತಿ ಇರುತ್ತೆ ಅಂತ. ಇವತ್ತು ಯಾವ ಒಂದು 4ನೇ ಆಗಲಿ 5ನೇ ಮನೆಗಳಲ್ಲಿ ಯಾವ ಗ್ರಹಗಳು ಸ್ಥಿರವಾಗಿದ್ದರೆ ಏನೆಲ್ಲ ಎಜುಕೇಷನ್ ತೊಗೊಳ್ಬೋದು ಅಥವಾ ಯಾವ ಒಂದು ವಿದ್ಯಾಭ್ಯಾಸದಲ್ಲಿ ಮುಂದುವರೆದ್ರೆ ಅನುಕೂಲಗಳಾಗುತ್ತೆ ತಿಳಿಸ್ಕೊಡ್ತೀನಿ. ಇನ್ನು ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ. ಈ ದಿನ ಸ್ನೇಹಿತರಿಂದ ಬೆಂಬಲ ಸಿಗಲಿದೆ ಅಂತ ಹೇಳ್ತಾ ಇದ್ದೀವಿ. ಯಾರೆಲ್ಲ ಮೇಷರಾಶಿಗಳಿದ್ದೀರೋ ಒಳ್ಳೆಯ ದಿನ ನೋಡಿ. ಯಾವಾಗ ನಮ್ಮ ಸಹಪಾಠಿಗಳಿಂದ ನಿಮಗೆ ಅನುಕೂಲಗಳಾಗುತ್ತೆ ಅಥವಾ ಏನೋ ಒಂದು ಬೆಂಬಲ ಸಿಗುತ್ತೆ, ಅಭಿವೃದ್ಧಿಯ ಸಂಕೇತ ಅಂತಲೂ ಕೂಡ ಹೇಳ್ಬೋದು. ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕಾದ್ರೆ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು. ಈ ಕುಟುಂಬದಲ್ಲಿ ವಿವಾದಗಳನ್ನು ತಪ್ಪಿಸಲು ಪ್ರಯತ್ನಿಸಿ ಅಂತ ಹೇಳ್ತಿದ್ದೆ. ಮೇಷರಾಶಿಯವರಿಗೆ ಇವತ್ತು ನೋಡ್ಕೊಳ್ಬೇಕು, ನೀವು ತಿಳ್ಕೊಳ್ಬೇಕಾಗಿರುವಂತಹ ವಿಚಾರ ಕುಟುಂಬದ ಬಗ್ಗೆ ಇವತ್ತು. ಯಾಕೆಂದರೆ ಬೇರೆ ವಿಚಾರದಲ್ಲಿ ಚೆನ್ನಾಗಿದೆ, ಒಂದು ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಆದರೆ ಕುಟುಂಬದ ನಿಮಿತ್ತ ಕುಟುಂಬದಲ್ಲಿ ಮನೆಯಲ್ಲಿ ಏನಾದರೂ ಯಾವುದೋ ವಿವಾದಗಳಾಗ್ಬೋದು ಅಥವಾ ಏನೋ ತೊಂದರೆಗಳಾಗ್ಬೋದು, ಜಗಳಗಳಾಗ್ಬೋದು. ಅದನ್ನು ತಪ್ಪಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಅಂತ ಹೇಳ್ತಾ ಇದ್ರು ನೋಡಿ ಗೋಚಾರ ಫಲದಲ್ಲಿ. ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ ಕುಟುಂಬದ ಬಗ್ಗೆ ಇದನ್ನು ಸ್ವಲ್ಪ ಗಮನವನ್ನು ಕೊಡೋದು ತುಂಬ ಅಮೂಲ್ಯವಾಗಿರುತ್ತೆ ಅಂತ ಹೇಳ್ತಾ ಇದ್ದೆ. ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ ಇದನ್ನು ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚು ಅಂತ ನೋಡಿ ತಿಳ್ಕೊಳ್ಬೇಕು. ವೃಷಭ ರಾಶಿಯವರು ಏನು ಹೇಳ್ತಾ ಇದೆ ಗ್ರಾಚಾರ ಫಲದಲ್ಲಿ, ಮಾನಸಿಕ ನೆಮ್ಮದಿ ಕಳ್ಕೊಳ್ಬೇಕು ಅಂತ ನೋಡಿ. ಯಾವುದೋ ಒಂದು ವಿಚಾರ ಏನೋ ತಪ್ಪಾಗಿರ್ಬೋದು ಅಥವಾ ಯಾವುದೋ ಒಂದು ನಿಮಗೆ ಅದರಿಂದ ನಿಮಗೆ ತೊಂದರೆ ಅಂತ ಗೊತ್ತಿದ್ದು ಅದನ್ನು ಮನಸ್ಸಿಗೆ ಹಾಕ್ಕೊಂಡ್ರೆ ಏನಾಗುತ್ತೆ, ನಾವು ಪದೇ ಅದರಿಂದ ನಾವು ನೆಮ್ಮದಿಯನ್ನು ಕಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು. ಅದು ತಪ್ಪಿದೆ, ಅಲ್ಲೇನೋ ಅದರಿಂದ ನಮ್ಗೆ ಇಷ್ಟ ಇಲ್ಲ
ಅದರಿಂದ ತೊಂದರೆ ಅಂತ ಗೊತ್ತಾಯಿತು ಅದನ್ನು ನೀವು ಬಿಟ್ಬಿಡ್ಬೇಕು ಅಲ್ಲಿಗೆ. ಹಾಗಾಗಿ ಆ ರೀತಿ ನೀವು ನೋಡ್ಕೊಳ್ಬೇಕು ಈ ದಿನ. ಆದರೆ ಇಲ್ಲಾಂದರೆ ಯಾಕಂದರೆ ಮಾನಸಿಕ ನೆಮ್ಮದಿ ಹಾಳಾದರೆ ಯಾವ ಕೆಲಸ ಕಾರ್ಯಗಳು ಕೂಡ ಆಗಲ್ಲ. ಹಾಗಾಗಿ ಜಾಗೃತರಾಗಿರಬೇಕು. ಕೆಲಸದ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಕೂಡ ಪ್ರಯತ್ನ ಮಾಡಬೇಕು ಅಂತ ನೋಡಿ. ಯಾವುದೋ ಕೆಲಸದ ನಿಮಿತ್ತನೇ ಆಗ್ಬೋದು, ಯಾವುದೋ ಕೆಲಸ ಆಗಲ್ಲ ಅಂತ ಏನಾಗ್ಬಿಡುತ್ತೆ, ನೀವು ಮನಸ್ಸಿಗೆ ಹಾಕ್ಕೊಂಡ್ಬಿಡ್ತೀರ. ನೋಡಿ ಏನಾಗುತ್ತೆ, ಮಾನಸಿಕವಾಗಿ ಒತ್ತಡ ಹೆಚ್ಚಾದರೂ ಕೂಡ ಯಾವ ಕೆಲಸನೂ ಕೂಡ ಆಗಲ್ಲ ಅಂತ ಹೇಳುತ್ತೆ. ಹಾಗಾಗಿ ಒತ್ತಡಗಳನ್ನು ಸ್ವಲ್ಪ ನೀವು ಆದಷ್ಟು ಕಡಿಮೆ ಮಾಡಲಿಕ್ಕೆ ನೋಡಿ, ಯಾವುದೇ ಕೆಲಸ ಆಗ್ಬೋದು. ಹಾಗಾಗಿ ಆ ಥರ ಜಾಗೃತರಾಗಿರಬೇಕಾಗುತ್ತೆ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ. ಒಳ್ಳೆಯ ವಿಚಾರ. ಮಿಥುನ ರಾಶಿಯವರಿಗೆ ಹಣದ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ ಆರ್ಥಿಕ ಪರಿಸ್ಥಿತಿ ನಿಮಗೆ ಸುಧಾರಣೆ ಕಾಣುವಂಥದ್ದಾಗುತ್ತೆ. ವ್ಯಾಪಾರದಲ್ಲಿ ಹೆಚ್ಚಳ ಅಂತ ಹೇಳ್ತಾ ಇದೆ ನೋಡಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ಅಂತ ಆಗ್ತಾ ಇದೆ. ಇನ್ನು ಆದರೆ ತೊಂದರೆಗಳು ಕೂಡ ಉಂಟಾಗಬಹುದು. ನೀವು ಎಲ್ಲಿ ಸುಖ ಇರುತ್ತೆ ಅಲ್ಲಿ ಸ್ವಲ್ಪ ದುಃಖ ಇರುತ್ತೆ ಹಿಂದೆನೇ. ಹಾಗಾಗಿ ಸ್ವಲ್ಪ ಒಳ್ಳೆ ವಿಚಾರ ಆಗ್ತಾ ಇದೆ ಅಂತಂದರೆ ಸ್ವಲ್ಪ ಕಷ್ಟಗಳು ಕೂಡ ಹಿಂದೆನೇ ಬರ್ತಾ ಇರುತ್ತೆ. ಆದರೆ ಅದು ಸ್ವಲ್ಪ ನೋಡ್ಕೊಳ್ಬೇಕು, ಹಿಂದೆ ಮುಂದೆ ನೋಡಿ ಯೋಚನೆ ಮಾಡಿ ವ್ಯಾಪಾರದಲ್ಲಿ ಒಂದು ಏನೋ ಆಗಬಹುದಾಗಿರುವಂತಹ ತೊಂದರೆಗಳನ್ನು ನೀವು ನಿವಾರಣೆ ಮಾಡ್ಕೊಳ್ಳಿ. ಅದರ ಅಭಿವೃದ್ಧಿ ಕೂಡ ಆಗುವಂಥದ್ದಾಗುತ್ತೆ ಮಿಥುನ ರಾಶಿಯವರಿಗೆ. ಇನ್ನು ಕಟಕ ರಾಶಿಯವರಿಗೆ ನೋಡಿದಾಗ ಸೋಮಾರಿತನದಿಂದ ದೂರ ಇರಬೇಕು. ಯಾರೆಲ್ಲ ಕರ್ಕಾಟಕ ರಾಶಿಗಳಿದ್ದಾರೆ ಸ್ವಲ್ಪ ನೋಡ್ಕೊಳ್ಳಿ. ಸೋಮಾರಿತನ ಅಂತ ಹೇಳ್ತಾ ಇದೆ. ಯಾವಾಗ ನಾವು ಸೋಮಾರಿತನ ಮಾಡ್ತೀವಿ, ಈಗ ಬೆಳಗ್ಗೆ ಬೇಗ ಎದ್ದೇಳ್ದರೆ ಇರೋದು, ಎಲ್ಲೋ ಕೆಲಸಕ್ಕೆ ಹೋಗ್ಬೇಕಾಗಿರುತ್ತೆ, ಇಲ್ಲ ಸ್ವಲ್ಪ ನೆಗ್ಲೆಕ್ಟ್ ಮಾಡೋವಂಥದ್ದು. ನೆಗ್ಲೆಕ್ಟ್ ಅದೇ ಸೋಮಾರಿತನ. ಆ ರೀತಿ ಮಾಡಿದ್ರೆ ಸ್ವಲ್ಪ ಕೆಲಸ ಕಾರ್ಯಗಳು ಆಗಲ್ಲ. ಅದು ಸರ್ವೇ ಸಾಮಾನ್ಯ. ಅದು ಯಾರೇ ಆಗಲಿ, ಯಾವುದೇ ಕೆಲಸ ವಿಚಾರದಲ್ಲಿ ನಾವು ಸೋಮಾರಿತನ ತೋರಿಸಿದ್ರೆ ಯಾವ ಕೆಲಸನೂ ಆಗಲ್ಲ. ಹಾಗಾಗಿ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಆದಾಯದ ಮೂಲಗಳು ಕೂಡ ಹೆಚ್ಚಾಗುತ್ತೆ. ನೋಡಿ, ಯಾವಾಗ ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಆದಾಯದ ಮೂಲಗಳು ಹೆಚ್ಚಾಗುವಂಥದ್ದಾಗುತ್ತೆ. ಸೋಂಬೇರಿತನ ಇದ್ದರೆ ಅದು ಕೂಡ ಬರಲ್ಲ. ಹಾಗಾಗಿ ನೋಡ್ಕೊಳ್ಬೇಕು. ಜಾತಕ ಫಲದಲ್ಲಿರುವಂಥದ್ದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಯಾವಾಗ ನಾವು ನಿಯಮನಿಷ್ಠಗಳಿಂದ ಒಂದು ಸದೃಢ ಮನಸ್ಸಿಂದ ಕೆಲಸ ಕಾರ್ಯ ಮಾಡ್ಕೊಳ್ತೀವಿ, ಸುಧಾರಣೆ ಕಾಣುತ್ತೆ ನೋಡಿ. ಆರ್ಥಿಕ ಸಂಕಷ್ಟದಿಂದ ದೂರ ಆಗ್ತೀರಾ. ಹಣದ ವಿಚಾರವಾಗಿ, ಸಾಲಬಾಧೆ ಆಗಿ ಎಲ್ಲದರಿಂದ ದೂರ ಆಗಲಿಕ್ಕೆ ಅನುಕೂಲ ಆಗುತ್ತಿದ್ದೀನ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಕೆಲಸದ ಸ್ಥಳದಲ್ಲಿ ತೊಂದರೆ ಎದುರಾಗುತ್ತದೆ ಅಂತ ಹೇಳ್ತಾ ಇದೆ. ಸಿಂಹರಾಶಿಯವರು ಗಮನದಲ್ಲಿಟ್ಕೊಳ್ಳಿ. ನೀವೆಲ್ಲಾದರೂ ಒಂದು ಕೆಲಸ ಕಾರ್ಯ ಮಾಡ್ತಾ ಇರ್ತೀರಲ್ಲ, ಆ ಒಂದು ಪ್ರದೇಶದಲ್ಲಿ, ಆ ಒಂದು ಸ್ಥಳದಲ್ಲಿ ಇವತ್ತಿನ ಸ್ವಲ್ಪ ತೊಂದರೆಗಳು ಎದುರಾಗ್ಬೋದು, ಯಾವುದೋ ಒಂದು ಕಷ್ಟ ಎದುರಾಗ್ಬೋದು, ಏನೋ ತೊಂದರೆ ಬರ್ಬೋದು. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿ. ಆಸ್ತಿ ನಿರ್ವಹಣೆ ವೆಚ್ಚದಲ್ಲಿ ಕೂಡ ಹೆಚ್ಚಾಗಬಹುದು ಅಂತ ಹೇಳ್ತಾ ಇದೆ. ಅದು ಏನೋ ಒಂದು ಆಸ್ತಿ ತೊಗೊಂಡಿರ್ತೀರ, ನಿರ್ವಹಣಾ ಕಾರ್ಯಗಳು ಅಂತ ಇರುತ್ತೆ ನೋಡಿ. ಅದೊಂದು ಜಮೀನು ಖರೀದಿ ಮಾಡಿರ್ತೀರಾ, ಆ ಜಮೀನಿಗೆ ಬೇಕಾಗಿರುವಂತಹ ಒಂದು ವ್ಯವಸ್ಥೆಗಳಿಗೆ ಸ್ವಲ್ಪ ಹಣವನ್ನು ನೀವು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸ್ನೇಹಿತರಿಂದಲೂ ಕೂಡ ಬೆಂಬಲ ಸಿಗುತ್ತೆ. ಸಿಂಹರಾಶಿಯವರಿಗೆ ಅನುಕೂಲದ ದಿನ. ಸ್ನೇಹಿತರಿಂದಲೂ ಕೂಡ ನಿಮಗೆ ಯಾವುದೋ ಒಳ್ಳೆಯ ವಿಚಾರಕ್ಕೆ ಒಂದು ಬೆಂಬಲ ಸಿಗುವಂಥದ್ದಾಗುತ್ತೆ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ತಾಯಿಯಿಂದ ಹಣ ಪಡೆಯುವ ಸಾಧ್ಯತೆ ಹೆಚ್ಚು ಅಂತ ಹೇಳ್ತಿದ್ದೆ. ಯಾರೆಲ್ಲ ಕನ್ಯಾ ರಾಶಿಗಳಿದ್ದಾರೆ, ಮಾತೃವಿನ ಆಶೀರ್ವಾದ ಇವತ್ತು ಸಿಗುತ್ತೆ ನಿಮಗೆ. ಹಣದ ವಿಚಾರವಾಗಿಯೂ ಆಗ್ಬೋದು ಅಥವಾ ಯಾವುದೋ ಒಂದು ವಿಚಾರವಾಗಿ ನಿಮ್ಮ ತಾಯಿಯಿಂದ ನಿಮಗೆ ಒಳ್ಳೆಯ ಮಾತುಗಳು ಕೇಳುವಂಥದ್ದು, ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಒಂದು ಅನುಕೂಲಗಳು ಆಗುವಂಥದ್ದಾಗುತ್ತೆ. ಅತಿಯಾದ ಕೋಪವನ್ನು ತಪ್ಪಿಸಬೇಕಾದ್ರೆ ಕೋಪಕ್ಕೆ ಯಾವತ್ತು ನಾವು ತುತ್ತಾಗಬಾರ್ದು ಅಂತ ಹೇಳ್ತಾರೆ ಹಿಂದಿನವ್ರು, ಯಾವಾಗಲೂ ಹೇಳ್ತಾ ಇರ್ತಾರೆ. ಕೋಪದಿಂದ ಯಾವ ಕೆಲಸನೂ ಕೂಡ ಆಗೋದಿಲ್ಲ. ನಾವು ಮಾತಾಡ್ಬೋದು ಅಷ್ಟೇ, ಜೋರಾಗಿ ಮಾತಾಡ್ಬೋದು, ಕೋಪ ಮಾಡ್ಕೊಳ್ಬೋದು, ಆದರೆ ಯಾವ ಕೆಲಸನೂ ಆಗೋದಿಲ್ಲ. ಅದನ್ನು ನಾವು ತಿಳ್ಕೊಳ್ಬೇಕು ಈ ರೀತಿ. ಯಾಕಂದರೆ ನಿಮ್ಮ ಜಾತಕ ಫಲದಲ್ಲಿದೆ, ಕನ್ಯಾ ರಾಶಿಯವರು ಗಮನದಲ್ಲಿ ಇಟ್ಕೊಳ್ಬೇಕು. ಕೋಪ ಜಾಸ್ತಿ ಇರುತ್ತೆ. ಕೋಪವನ್ನು ಕಂಟ್ರೋಲ್ ಮಾಡಿದ್ರೆ ನೀವು ಅದನ್ನು ಜಯಿಸ್ಕೊಂಡು ಹೋಗಬೇಕಾಗುತ್ತೆ. ವಾಹನ ಖರೀದಿಸುವ ಬಗ್ಗೆ ಕೂಡ ಆಲೋಚನೆ ಇರುತ್ತೆ ಇವತ್ತು ನಿಮಗೆ. ಕನ್ಯಾ ರಾಶಿಯವರಿಗೆ ಶುಭ ದಿನ. ವಾಹನದ ವಿಚಾರವಾಗಿ ಏನಾದರೂ ಎತ್ತು ಅಂದರೆ ಕೆಲವರು ಯಾವುದೋ ಗಾಡಿ ತೊಗೋಬೇಕು ಅಂದ್ಕೊಳ್ತಾ ಇರ್ತೀರ, ಶುಭ ದಿನಗಳಿದೆ, ಏನು ತೊಂದರೆ ಇಲ್ಲ, ತೊಗೊಳ್ಬೋದು. ಯಾವುದಾದ್ರೂ ಆಗ್ಬೋದು. ಕೆಲವೊಂದು ಅವರು ನಿಮಗೆ ಸ್ವಂತಕ್ಕೆ ತೊಗೊಳ್ಬೇಕು ಅಥವಾ ಏನೋ ಕೆಲಸಕ್ಕೋಸ್ಕರ ನೋಡ್ತಾ ಇರ್ತೀರ, ಮಾಡ್ಕೊಳ್ಳಿ. ಅದ್ರ ಖರೀದಿ ಯೋಗ ಕೂಡ ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಿ, ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ನಿಮ್ಗೆ ಗೊತ್ತಾಗುತ್ತೆ ಕನ್ಯಾ ರಾಶಿಯವರಿಗೆ ಇವತ್ತು. ಇನ್ನು ತುಲಾರಾಶಿಯವರಿಗೆ ನೋಡಿದಾಗ ಇದನ್ನ ಖರ್ಚು ಹೆಚ್ಚಾಗುವಂತಹ ಸಂದರ್ಭ. ತುಲಾರಾಶಿಯವರು ಖರ್ಚಿನ ಮೇಲೆ ಕಡಿವಾಣ ಹಾಕಬೇಕು. ಖರ್ಚು ಹೆಚ್ಚಂತ ಜಾತಕ ಬಲದಲ್ಲಿದೆ. ಇವತ್ತು ಗುರುಗಳು ಹೇಳ್ಬಿಟ್ಟು ನಮ್ಮ ಖರ್ಚು ಹೆಚ್ಚು ಅಂತ ಏನೋ ತೊಗೊಳಕ್ಕೆ ಹೋಗೋದು, ಸುಮ್ಮನೆ ಹಣವನ್ನು ವ್ಯಯ ಮಾಡೋಂಥದ್ದು ಮಾಡಿದ್ರೆ ತೊಂದರೆ. ಕೆಲವರಿಗೆ ವಿದೇಶ ಪ್ರಯಾಣ ಸಾಧ್ಯತೆ ಇದೆ. ವಿದೇಶದ ವಿಚಾರವಾಗಿ ಅನುಕೂಲ ಇದೆ ನೋಡಿ ನಿಮಗೆ ತುಲಾರಾಶಿಯವರಿಗೆ. ಏನಾದರೂ ವಿದೇಶಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳಾಗಲಿ ಅಥವಾ ಎಲ್ಲ ಹೋಗ್ಬೇಕು ಅಂದ್ಕೊಳ್ತಾ ಇರ್ತೀರಾ, ಇವತ್ತು ನಿಮಗೆ ಏನೋ ಒಂದು ಒಳ್ಳೆಯ ಮಾರ್ಗಗೋಚರ ಆಗ್ಬೋದು. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೀವು ಇವತ್ತು. ಧಾರ್ಮಿಕ ಕಾರ್ಯಕ್ರಮದ ಆಸಕ್ತಿ ಕೂಡ ಹೆಚ್ಚಾಗುತ್ತೆ. ತುಲಾರಾಶಿಯವರಿಗೆ ಪೂಜೆ ಪುನಸ್ಕಾರಗಳಾಗ್ಬೋದು, ದೇವರ ಪೂಜೆ ಪುನಸ್ಕಾರಗಳನ್ನು ಅಥವಾ ಮನೆಯಲ್ಲಿ ದೇವರು ಪೂಜೆ ಮಾಡುವಂಥದ್ದು, ಇದರ ಆಸಕ್ತಿ ಕೂಡ ನಿಮಗೆ ಹೆಚ್ಚಾಗುವಂಥದ್ದು ಇರುತ್ತೆ ಇವತ್ತು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಭೂಮಿ ಅಥವಾ ವಾಹನವನ್ನು ಖರೀದಿಸುವ ಅವಕಾಶ ಇದೆ ಅಂತ ಹೇಳ್ತಾರೆ. ವೃಶ್ಚಿಕ ರಾಶಿಯವರಿಗೆ ನೋಡಿ ಒಳ್ಳೆಯದಿಲ್ಲ ಭೂಮಿ ಅಥವಾ ಏನಾದರೂ ವಾಹನ ಖರೀದಿ ಅಂತ. ಕೆಲವರು ಸೈಟ್ ತೊಗೋಬೇಕು ಅಂದ್ಕೊಳ್ತಾ ಇರ್ತೀರಾ, ಜಮೀನು ತೊಗೋಬೇಕು ಅಂದ್ಕೊಳ್ತಾ ಇರ್ತೀರಾ, ಅಥವಾ ಯಾವುದೊಂದು ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳು ಏನಾದರೂ ಆಗ್ಬೋದು. ಅದು ಖರೀದಿ ಮಾಡಲಿಕ್ಕೆ ಶುಭಪ್ರದ ಅಂತ ಹೇಳ್ತಾ ಇದೆ. ಇನ್ನು ವಾಹನದ ವಿಚಾರವಾಗಿ ಕೂಡ ಅನುಕೂಲ ಇದೆ. ಎಚ್ಚರಿಕೆಯಿಂದ ವಾಹನ ಚಲಾಯಿಸಬೇಕಾದ್ರೆ, ಇಲ್ಲಾದರೂ ಗಾಡಿಗಳಲ್ಲಿ ಹೋಗಬೇಕಾದ್ರೆ ನೋಡಿ ಜಾತಕ ಫಲದಲ್ಲಿದೆ ಇವತ್ತು. ವಾಹನದಿಂದ ಸೌಖ್ಯ, ವಾಹನ ಖರೀದಿ ಯೋಗ ಇದೆ. ಆದರೆ ನೀವು ಹೋಗುವಾಗ ನೋಡಿ ಕೆಲವರು ಏನಾಗುತ್ತೆ ನೋಡಿ, ಹೊಸ್ದಾಗಿ ಗಾಡಿ ತೊಗೊಂಡ್ಬಿಟ್ಟಿರ್ತಾರೆ, ಆವಾಗಲೇ ಗಾಡಿ ತೊಗೊಂಡಿರ್ತಾರೆ, ಅವತ್ತೇ ಏನೋ ಟಚ್ ಆಗೋದು ಅಥವಾ ಏನೋ ಆಕ್ಸಿಡೆಂಟ್ ಆಗೋದು, ಅದೆಲ್ಲ ಆಗುತ್ತೆ, ಸಾಮಾನ್ಯವಾಗಿರುತ್ತೆ ಅದು. ಹಾಗಾಗಿ ಆ ರೀತಿ ಇವತ್ತು ಜಾತಕ ಫಲದಲ್ಲಿದೆ. ವೃಶ್ಚಿಕ ರಾಶಿ ಯಾರಾದರೂ ಹೊಸದಾಗಿ ಏನಾದರೂ ಗಾಡಿ ತೊಗೋಬೇಕು ಆ ಥರ ಇದ್ದರೆ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗುತ್ತೆ.
ಇನ್ನು ಕುಟುಂಬದಿಂದ ಬೆಂಬಲ ಕೂಡ ಸಿಗುತ್ತೆ ಅಂತ ವೃಶ್ಚಿಕ ರಾಶಿಯವರು ಯಾರಲ್ಲಿ ಇದ್ದಾರೆ ನೋಡಿ, ತುಂಬ ಒಳ್ಳೆಯ ದಿನ ಇವತ್ತು. ಕುಟುಂಬದಿಂದನೂ ಕೂಡ ನಿಮಗೆ ಬೆಂಬಲ ಸಿಗುವಂಥದ್ದಾಗುತ್ತೆ. ಯಾವುದಾದ್ರೂ ಏನೋ ಒಂದು ಕೆಲಸ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಲ್ವಾ, ಹಾಗಾಗಿ ಬೆಂಬಲ ಕುಟುಂಬದಿಂದ ಸಿಕ್ಕಾಗ ನಿಮಗೆ ಅನುಕೂಲಗಳಿರುವಂಥದ್ದಾಗುತ್ತೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಕೆಲಸದ ನಿಮಿತ್ತ ಪ್ರಯಾಣ ಮಾಡುವ ಅವಕಾಶ ಇರುತ್ತೆ ನೋಡಿ. ಕೆಲಸ ಕಾರ್ಯದ ನಿಮಿತ್ತ ಇಲ್ಲೊಂದು ಕೆಲಸ ಕಾರ್ಯ ಮಾಡ್ತಾ ಇರ್ತಾರೆ, ಸ್ವಲ್ಪ ಹೊರಗಡೆ ಹೋಗಬೇಕಾಗುತ್ತೆ, ಹೊರಗಡೆ ಹೋಗಿ ಕೆಲಸ ಕಾರ್ಯಗಳು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನೋಡ್ಕೊಳ್ಳಿ, ಪ್ರಯಾಣ ಮಾಡುವ ಅವಕಾಶ ಇದೆ ಇವತ್ತು ನಿಮಗೆ. ವ್ಯಾಪಾರವನ್ನು ಹೆಚ್ಚಿಸಲು ಕೂಡ ಒಂದು ಹೊಸ ಸ್ಥಳಗಳಿಂದ ಹಣ ಒಂದು ಲಭ್ಯವಾಗುತ್ತೆ ಕೂಡ ಅಂತ ಹೇಳ್ತಾ ಇದೆ ನೋಡಿ. ತುಂಬ ಒಳ್ಳೆಯ ವಿಚಾರ. ನೀವು ಯಾವುದೋ ಒಂದು ವ್ಯಾಪಾರ ಮಾಡ್ತಾ ಇರ್ತೀರಾ, ಇವತ್ತು ನೋಡಿ ಪ್ರಯಾಣ ಯೋಗ, ಹೊರಗಡೆ ಹೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಅಥವಾ ನಿಮ್ಮ ಕೆಲಸ ಕಾರ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಇವತ್ತು ಏನಾಗುತ್ತೆ, ಅದರಿಂದ ಅಭಿವೃದ್ಧಿ ಅಂತ ಹೇಳ್ತಾ ಇದೆ. ಮತ್ತು ಹೊಸ ಸ್ಥಳಕ್ಕೆ ಹೋಗೋದ್ರಿಂದ ಒಂದು ಹಣದ ವಿಚಾರವಾಗಿ, ಆರ್ಥಿಕದ ವಿಚಾರವಾಗಿ ಯಾರೋ ಹಣ ಕೊಡಬೇಕಾಗುತ್ತೆ, ಕೊಡುವಂಥದ್ದು, ಅಥವಾ ನಿಮಗೆ ಯಾರೋ ಇನ್ವೆಸ್ಟ್ಮೆಂಟ್ ಅಂದರೆ ಯಾರೋ ಒಬ್ಬರು ನಿಮಗೆ ಹಣ ಹೂಡಿಕೆ ಮಾಡುವಂಥವ್ರು ಸಿಗುವಂಥದ್ದಾಗುತ್ತೆ. ಅದು ಕೆಲಸದ ನಿಮಿತ್ತ ಇವತ್ತು ತುಂಬ ಶುಭಪ್ರದ ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ತಾಯಿಯ ಬೆಂಬಲವನ್ನು ಪಡೆಯುತ್ತೀರಿ. ಮಕರ ರಾಶಿಯವ್ರಿಗೂ ಕೂಡ ನಿಮ್ಮ ತಾಯಿಯಿಂದ ಒಳ್ಳೆಯ ವಿಚಾರ ಅಂತ ಹೇಳ್ತಾ ಇದೆ, ಬೆಂಬಲ ಪಡೀತಾರೆ. ಯಾವುದೋ ಒಂದು ವಿಚಾರ ನೀವು ಒಂದು ಪ್ರಸ್ತಾಪನೆ ಮಾಡಿರ್ತೀರ ತಾಯಿಯೊಡನೆ, ಅದು ಒಂದು ಕೆಲವರು ನಿರಾಕರಿಸಿರ್ತಾರೆ. ಯಾವುದಾದ್ರೂ ಆಗ್ಬೋದು, ಪರ್ಸ್ನಲ್ ವಿಚಾರನೋ ಕೆಲಸದ ನಿಮಿತ್ತನೋ ಯಾವುದೋ. ಯಾಕಂದರೆ ಕೆಲವೊಂದು ವಿಚಾರಗಳು ನಾವು ತಾಯಿ ಹತ್ರ ಹೇಳ್ಕೊಳ್ತಾ ಇರ್ತೀವಿ. ಆ ರೀತಿ ಇರುವಂಥ ತಾಯಿಯಿಂದ ಬೆಂಬಲ ಕೂಡ ಇವತ್ತು ಸಿಗುವಂಥದ್ದಾಗುತ್ತೆ. ಇನ್ನು ಖರ್ಚು ಹೆಚ್ಚಾಗುವಂಥ ಸಾಧ್ಯತೆ, ನಿಮಗೆ ಉದ್ಯೋಗ ಅವಕಾಶಗಳು ಕೂಡ ದೊರಕುವಂಥದ್ದು. ಮಕರ ರಾಶಿಯಲ್ಲಿ ಯಾರಿದ್ದೀರಾ, ಉದ್ಯೋಗಕ್ಕೆ ಅವಕಾಶಗಳು ಹೆಚ್ಚಾಗುತ್ತೆ ನೋಡಿ. ನೀವು ಮಾಡುವಂಥ ನಿಯಮ ನಿಷ್ಠೆಯಿಂದ ಕೆಲವರು ಕೆಲಸ ಕಾರ್ಯ ಮಾಡ್ಕೊಳ್ತಾ ಇರ್ತಾರೆ, ಅಂಥವ್ರಿಗೆ ಇವತ್ತು ಉದ್ಯೋಗದ ಅವಕಾಶಗಳು ಕೂಡ ಹೆಚ್ಚಾಗುವಂಥದ್ದಾಗುತ್ತೆ ಮಕರ ರಾಶಿಯವರಿಗೆ. ಕುಂಭರಾಶಿಯವರಿಗೆ ನೋಡಿದಾಗ ಕಚೇರಿ ಅನಗತ್ಯ ವಾದ ವಿವಾದಗಳಿಂದ ದೂರ ಇರಬೇಕು ನೋಡಿ. ಯಾರೆಲ್ಲ ಕುಂಭರಾಶಿಗಳಿದ್ದಾರೆ ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಕೆಲಸ ಮಾಡುವಂತಹ ಪ್ರದೇಶ, ಕಚೇರಿ, ನೀವೆಲ್ಲ ಒಂದು ಹತ್ರ ಹೋಗ್ತಿರ್ತೀರಲ್ವ, ಅಲ್ಲಿ ಏನಾಗ್ಬೋದು ಇವತ್ತು ಒಂದು ವಾದ ವಿವಾದಗಳಾಗುತ್ತೆ ಅಂತ. ಯಾರೋ ಇಬ್ಬರು ಏನೋ ಮಾತಾಡ್ತಾ ಇರ್ತಾರೆ, ಅದರಿಂದ ನೀವು ದೂರ ಇರಿ. ಅಥವಾ ನಿಮ್ಮ ಹತ್ರನೇ ಬಂದು ಯಾರೋ ವಾದ ಮಾಡೋಕ್ಕೆ ಬರ್ತಾರೆ, ಅವಶ್ಯಕತೆ ಇಲ್ಲ. ಇವತ್ತು ಯಾವುದೇ ವಿಚಾರ ಆಗ್ಬೋದು, ವಾದ ವಿವಾದಗಳಿಂದ ದೂರ ಇರಬೇಕು ಅಂತ ಹೇಳ್ತಾರೆ. ನೀವು ಮಾತು ಬೆಳೆಸ್ಕೊಂತ ಹೋದರೆ ಅದರಿಂದ ತೊಂದರೆ ಅಂತ ಹೇಳ್ತಾ ಇದೆ. ಹಾಗಾಗಿ ನೋಡ್ಕೊಳ್ಳಿ, ಜಾಗೃತರಾಗಿರಬೇಕು. ಕೆಲವರು ಇಂದು ಹೊಸ ಆಸ್ತಿ ಅಥವಾ ವಾಹನವನ್ನು ಖರೀದಿಸಲು ಕೂಡ ಯೋಚಿಸಬಹುದು ಅಂತ ಹೇಳ್ತಾ ಇದೆ ಕುಂಭರಾಶಿಯವರಿಗೆ ನೋಡಿ. ಇದು ವಾದ ವಿವಾದಗಳು ಬಿಟ್ಬಿಡಿ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಏನೋ ಗಾಡಿದೋ ಅಥವಾ ಯಾವುದೋ ಒಂದು ಏನಾದರೂ ನೀವು ಹೊಸದಾಗಿ ಪರ್ಚೇಸಿಂಗ್ ಏನೋ ತೊಗೋಬೇಕು ಅಂದ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ, ಚಿಂತನೆ ಮಾಡಿ, ನಿಮಗೆ ಒಳ್ಳೆಯ ಒಂದು ಮಾರ್ಗಗೋಚರ ಆಗೋದು, ಶುಭಪ್ರದ ಆಗುವಂಥದ್ದು ಕೂಡ ಆಗುತ್ತೆ ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ. ಇದನ್ನು ಖರ್ಚು ಹೆಚ್ಚಾಗುವ ಸಾಧ್ಯತೆ. ಮೀನರಾಶಿಯವರು ಖರ್ಚಿಗೆ ಮೇಲೆ ಕಡಿವಾಣ ಹಾಕಬೇಕು. ಪಿತ್ರಾರ್ಜಿತ ಆಸ್ತಿ ವ್ಯವಹಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಮಾತುಕತೆ ಉಂಟಾಗುತ್ತೆ ಅಂತ ನೋಡಿ. ಮೀನರಾಶಿಯವರು ಗಮನದಲ್ಲಿ ಇಟ್ಕೊಳ್ಳಿ. ಇವತ್ತು ಏನು ಹೇಳ್ತಾ ಇದೆ ಜಾತಕ ಫಲದಲ್ಲಿ, ನಿಮ್ಮ ತಂದೆ ತಾಯಿ ಅಥವಾ ಏನೋ ಆಸ್ತಿ ವಿಚಾರ, ಪಿತ್ರಾರ್ಜಿತ ಆಸ್ತಿ ವಿಚಾರದ ಬಗ್ಗೆ ಮಾತುಕತೆ ಉಂಟಾಗುವಂಥದ್ದು, ನಿಮ್ಮ ಸಂಬಂಧದಲ್ಲಿ, ನಿಮ್ಮ ಅಣ್ಣ ತಮ್ಮಂದಿರಾಗ್ಬೋದು, ಕುಟುಂಬದಲ್ಲಿ ಅದ್ರ ಬಗ್ಗೆ ಅದರ ವಿಚಾರವಾಗಿ ಮಾತುಕತೆ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಹೆಚ್ಚಿನ ಜಾಗೃತಿ ವಹಿಸಿ ನೀವು ಮಾತನಾಡಬೇಕಾಗುತ್ತೆ. ಇನ್ನು ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ, ಮೀನರಾಶಿಯವರು ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಕೊಡೋದು ಕೂಡ ತುಂಬ ಅಗತ್ಯ ಆಗುತ್ತೆ ಇವತ್ತು. ಗುರುಜಿ, ಈ ದಿನ ಧಾರ್ಮಿಕ ಚಿಂತನೆಯಲ್ಲಿ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ನೋಡಿ, ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಿ ಏನು ವಿದ್ಯಾಭ್ಯಾಸ ಯೋಗದ ಬಗ್ಗೆ. ಈಗ ಸಾಮಾನ್ಯವಾಗಿ ನಾನು ಹಿಂದೆಲ್ಲ ಹೇಳಿದೆ ಯಾವ ರೀತಿ ಇರುತ್ತೆ ವಿದ್ಯಾಭ್ಯಾಸದ ಎಷ್ಟು ಮಹತ್ವ ಇದೆ, ಒಂದು ತಂದೆ ತಾಯಿಗಳು ಮಕ್ಕಳ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಒಂದು ವಿದ್ಯಾಭ್ಯಾಸದಲ್ಲಾಗಲಿ, ಅಥವಾ ಅವ್ರು ಮಾಡುವಂಥ ಎಜುಕೇಷನ್ ಒಂದು ಇದಾಗಲಿ, ಅಥವಾ ಒಂದು ಕೆಲಸ ಕಾರ್ಯದ ನಿಮಿತ್ತನೂ ಕೂಡ. ಯಾಕಂದರೆ ಹಾಗಾಗಿ ಇವತ್ತಿನ ಏನು ಹೇಳ್ತಿದೆ ಅಂತಂದರೆ, ಒಂದು ಜನ್ಮ ಜಾತಕದ ಪ್ರಕಾರವಾಗಿ ಯಾರೆಲ್ಲ ಏನೆಲ್ಲ ಒಂದು ಕೋರ್ಸ್ಗಳು ತೊಗೊಂಡ್ರೆ ಅದಕ್ಕೆ ಅನುಕೂಲ ಆಗುತ್ತೆ ಅಂತ. ಯಾಕಂದರೆ ಈಗ ನಾವು ಸಾಮಾನ್ಯವಾಗಿ ಹೇಳ್ತೇವೆ 4ನೇ ಮತ್ತು 5ನೇ ಮನೆ ನೋಡಬೇಕು. ಒಂದು ಜಾತಕವನ್ನು ನೋಡಿದಾಗ 4ನೇ ಭಾವ ಮತ್ತು 5ನೇ ಭಾವವನ್ನು ನಾವು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ವಿಚಾರಕ್ಕೆ ನೋಡ್ತಾ ಇರ್ತೀವಿ. ಇನ್ನು ಗುರು ಅಥವಾ ಬುಧ ಗ್ರಹಗಳು ಒಂದು ವಿದ್ಯಾಕಾರಕರು ಅಂತ ಹೇಳ್ತೀವಿ. ಇನ್ನು ವಿದ್ಯೆ ಹಿನ್ನಡೆಗೆ ಕೆಲವೊಂದು ಗ್ರಹಗಳು ಕಾರಣ ಆಗ್ತಾರೆ. ಯಾರು ಈ ಶನಿ ಆಗಲಿ, ಅಥವಾ ರಾಹು ಮತ್ತು ಕೇತುಗಳಾಗಲಿ, ಅಥವಾ ಚಂದ್ರ ಆಗಲಿ, ಈ 4 ಗ್ರಹಗಳು ವಿದ್ಯಾಭ್ಯಾಸ ಹಿನ್ನಡೆಗೆ ಕಾರಣ ಆಗುತ್ತೆ ಅಂತ ಹೇಳುತ್ತೆ. ಇನ್ನು ಒಂದು ಜನ್ಮ ಜಾತಕವನ್ನು ನೋಡಿದಾಗ ನೋಡಿ, ಒಂದು ಜನ್ಮ ಕುಂಡಲಿಯಲ್ಲಿ 4ನೇ ಮನೆಯಲ್ಲಿ ಶುಕ್ರ ಅಥವಾ ಬುಧ ಇದ್ದಾಗ ನೋಡಿ, ಶುಕ್ರ ಅಥವಾ ಬುಧ ಏನಾದರೂ ಸಂಯೋಗ ಕೂಡ ಇದ್ದಾಗ ಏನಾಗುತ್ತೆ, ಇವರಿಗೆ ಏನರ ಮೇಲೆ ಅನುಕೂಲ ಆಗುತ್ತೆ, ಯಾವುದೋ ಒಂದು ಕೋರ್ಸ್ ತೊಗೊಂಡ್ರೆ ಇವ್ರಿಗೆ ಅನುಕೂಲ ತಿಳ್ಕೊಳ್ಬೇಕು ನೋಡಿ. ಯಾರಿಗೆಲ್ಲ ಜನ್ಮ ಕುಂಡಲಿಯಲ್ಲಿ 4ನೇ ಮನೆಯಲ್ಲಿ ಶುಕ್ರ ಬುಧ ಇದ್ದಾಗ ತಿಳ್ಕೊಳ್ಬೇಕು. ನಿಮ್ಮ ನೋಡಿ ಒಂದು ಜನ್ಮ ಕುಂಡಲಿ ನೋಡಬೇಕು, ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ ಯಾರಿಗಾದ್ರೂ ಒಂದು ಜಾತಕ ಪರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಂದರೆ ನಿಮ್ಮ ಲಗ್ನದಿಂದ ನಿಮ್ದು ಯಾವುದಾದ್ರೂ ಲಗ್ನ ಆಗಿರ್ಬೋದು. ಕೆಲವೊಂದು ಏನಾಗುತ್ತೆ ಉಚ್ಚ ನೀಚನೂ ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ. ಈ ಲಗ್ನದಲ್ಲಿ ಯಾವುದಾದ್ರೂ ಪರವಾಗಿಲ್ಲ, ಈ ರೀತಿ ಕೆಲವೊಂದು ವಿಚಾರವಾಗಿ. ಇವಾಗ ನೋಡಿ 4ನೇ ಮನೆಯಲ್ಲಿ ಏನಾದರೂ ಶುಕ್ರ ಅಥವಾ ಬುಧ ಇದ್ದರೆ ಈ ಚಿತ್ರಕಲೆ ಆಗ್ಬೋದು. ಯಾಕಂದರೆ ನಾವು ಶುಕ್ರನನ್ನು ನಾವೇನು ಹೇಳ್ತೀವಿ, ಈಗ ಒಂದು ಅಲಂಕಾರಕಾರಕ ಅಂತ ಹೇಳ್ತೀವಿ ನೋಡಿ. ಡಿಸೈನಿಂಗ್ ಮಾಡುವಂಥದ್ದು, ಚಿತ್ರಕಲೆ ಮಾಡುವಂಥ ನೋಡಿ. ಒಬ್ಬೊಬ್ರು ಎಷ್ಟು ಚೆನ್ನಾಗಿ ಚಿತ್ರ, ಈಗ ಒಂದು ಸರಿ ನೋಡ್ಬಿಟ್ರೆ ಸಾಕು ಅದೇನೇ ಹಂಗೆ ಬರೆದು ಬಿಡ್ತಾರೆ ಅವರು. ಅಷ್ಟೇ ರೀತಿ ಚಿತ್ರ ಅವರು ಮಾಡಿಬಿಡ್ತಾರೆ. ಯಾಕೆಂದರೆ ಅವ್ರಿಗೆ ಶುಕ್ರಗ್ರಹ ಅವ್ರಿಗೆ ಉಚ್ಚ ಸ್ಥಾನದಲ್ಲಿರಬೇಕು. ಮತ್ತು 4ನೇ ಮನೆಯಲ್ಲಿ ಏನಾದರೂ ಬುಧನ ಜೊತೆ ಇದ್ದರೆ, ಯಾಕಂದರೆ ನಾನು ಹೇಳಿದೆ ಬುದ್ಧಿಕಾರಕ ಬುಧ ಅಂತ. ಯಾಕಂದರೆ ನೋಡಿ, ಒಂದು ಚಿತ್ರ ಬರೀಬೇಕು ಅಂತಂದರೆ ಅವ್ರಿಗೆ ಎಷ್ಟು ಕಲೆ ಇರಬೇಕು, ಅಷ್ಟು ಬುದ್ಧಿ ಕೂಡ ತೀಕ್ಷ್ಣವಾಗಿರ್ಬೇಕಲ್ವ. ಹಾಗಾಗಿ ನೋಡಿ ತಿಳ್ಕೊಳ್ಬೇಕು, 4ನೇ ಮನೆಯಲ್ಲಿ ಬುಧ ಅಥವಾ ಏನಾದರೂ ಬುಧ ಮತ್ತು ಶುಕ್ರ ಸಂಯೋಗ ಇದ್ದರೆ,
ಶುಭ ಸ್ಥಾನದಲ್ಲಿ ಇತ್ತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಅವ್ರು ನೋಡಿದ ತಕ್ಷಣ ನೀವು ಹೆಂಗಿದ್ರೆ ಅದೇ ಥರನೇ ಬರೆದು ಬಿಡ್ತಾರೆ, ಆ ರೀತಿ ಆಗುವಂಥದ್ದಾಗುತ್ತೆ. ಇನ್ನು ಅಥವಾ ಫ್ಯಾಷನ್ ಡಿಸೈನಿಂಗ್ ಮಾಡುವಂಥವ್ರು ನೋಡಿ, ಅವ್ರಿಗೂ ಕೂಡ ತುಂಬ ಅವ್ರ ಕಲೆಯಲ್ಲಿ ಆಸಕ್ತಿ ಇರುತ್ತೆ. ಅವ್ರು ಡಿಸೈನಿಂಗ್ ಮಾಡೋದೇ ಅವ್ರ ಕೆಲಸಗಳು ಅಂದರೆ ವಿಶೇಷವಾಗಿರುತ್ತೆ, ಅವ್ರದ್ದು ಒಂದು ಯೋಚನಾ ಶಕ್ತಿನೇ ವಿಶೇಷವಾಗಿರುತ್ತೆ. ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತಂದರೆ ಅವರು ಈ ರೀತಿ ಶುಕ್ರಗ್ರಹನ ಅನುಕೂಲಗಳಿರಬೇಕು, ಬುಧಗ್ರಹ ಸಂಯೋಗ ಇರಬೇಕಂತ, ಅದಿದ್ರೇ ಅವ್ರಿಗೆ ಒಂದು ಡಿಸೈನಿಂಗ್ ಮಾಡಲಿಕ್ಕೆ ಒಂದು ಅವಕಾಶಗಳು ಹೆಚ್ಚಾಗುವಂಥದ್ದೆಲ್ಲ ಆಗುತ್ತೆ. ಗುರುಜಿ ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ಅವರನ್ನ ಮಾತನಾಡ್ಸೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ರು? ನಾವು ಬಾಗೇಪಲ್ಲಿಂದ ಕರೆ ಮಾಡ್ತಿದ್ದೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ. ಹುಟ್ಟಿದ ದಿನಾಂಕವನ್ನ ಹೇಳಿ. 29/5/2002. ಹುಟ್ಟಿದ ಸಮಯ? ಸಮಯ ಗುರುವಾರ. ಸ್ಥಳ? ಸ್ಥಳ ಡಿಸೆಂಬರ್. ಗುರುಜಿ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ತೆ ಅಪ್ಪ. ನಮಸ್ತೆ. ಟೈಮ್ ಏನು ನೀವು ಹುಟ್ಟಿದ್ದು ಟೈಮ್? 12 ಗಂಟೆ. ಬೆಳಗ್ಗೆನಪ್ಪ? ಬೆಳಗ್ಗೆ ಮಧ್ಯಾಹ್ನ. ಓಕೆ, ಮಧ್ಯಾಹ್ನ 12 ಗಂಟೆ. ಏನು ಪ್ರಶ್ನೆ ಇತ್ತು, ಏನು ಕೇಳಬೇಕಿತ್ತು? ಅದೇ ನನ್ನ ಮದುವೆ. ಮದುವೆ ನೋಡ್ತಾ ಇದ್ದೀರಾ ಲಗ್ನದಲ್ಲಿ? ಓಕೆ. ಯಾರು ಈಗ ನೋಡಿ ಸ್ವಲ್ಪ ನೀವು ಒಂದು ಜಾತಕ ರೀತಿ ನೋಡುವಾಗ ಲಗ್ನದಿಂದ ನಾವೇನು ಮಾಡ್ತೀವಿ, ಸಪ್ತಮ ಭಾವವನ್ನು ನೋಡ್ತೀವಿ. ಸಪ್ತಮ ಭಾವದಲ್ಲಿ ಕೇತು ಇರೋದ್ರಿಂದ, ಯಾಕಂದರೆ ಲಗ್ನದಲ್ಲಿ ಯಾವಾಗ ರಾಹು ಇರ್ತಾರೆ, ಸಪ್ತಮದಲ್ಲಿ ಕೇತು ಇರ್ತಾರೆ. ನೀವು ಅವಶ್ಯಕವಾಗಿ ತಿಳ್ಕೊಳ್ಬೇಕು, ಜನ್ಮ ಜಾತಕದಲ್ಲಿ ಕೆಲವೊಂದು ದೋಷಗಳಿರುತ್ತೆ. ಈಗೇನಾದರೂ ಈ ರಾಹು ಕೇತು ಸಂಬಂಧ ಬಂತು, ಸಪ್ತಮದಲ್ಲಿ ಕೇತು ಇತ್ತಂದರೆ ಸಪ್ತಮ ಭಾವ ಬಂದು ಕಳತ್ರ ಭಾವ ಅಂತ ನಾವು ಹೇಳ್ತೀವಿ. ಹಾಗಾಗಿ ಮದುವೆಗೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ಮದುವೆ ಕೂಡುವಂಥದ್ದು ಅಥವಾ ಏನಾಗುತ್ತೆ, ಈ ವೈರಾಗ್ಯ ಅಂತ ಹೇಳ್ತಾರೆ, ಮದುವೆ ಬೇಡನೇ ಬೇಡ, ಆ ರೀತಿ ಎಲ್ಲ ತೊಂದರೆಗಳಾಗ್ಬಿಡು. ಮುಂದಿನ ದಿನಗಳಲ್ಲಿ ನಿಮಗೆ ಕೇತು ಎಲ್ಲ ವಿಚಾರದಲ್ಲಿ ಕಟ್ ಮಾಡ್ತಾನೆ. ಹಾಗಾಗಿ ನೀವು ಒಂದ್ಸರಿ ನಮ್ಮ ಕಚೇರಿಗೆ ಬಂದರೆ ನಿಮಗೆ ಡೀಟೇಲ್ಸ್ ಆಗಿ ಅದನ್ನು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು, ಏನೆಲ್ಲ ತೊಂದರೆಗಳಿದೆ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀವಿ. ಯಾಕಂದರೆ ಒಂದು ಜಾತಕವನ್ನು ನೋಡುವಾಗ ಅದು ಎಲ್ಲ ರೀತಿಯಲ್ಲೂ ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಈಗ ಒಂದು ನಿಮಗೆ ನೋಡಿದಾಗ ನಿಮ್ಮ ಆ ಮೇಲ್ಭಾಗದಲ್ಲಿ ಏನು ಕಾಣುತ್ತೆ ಅಂದರೆ, ಈಗ ರಾಹು ಲಗ್ನದಲ್ಲಿದ್ದಾಗ ಏನಾಗುತ್ತೆ, ಅಥವಾ ರಾಹು ಲಗ್ನದಲ್ಲಿದ್ದರೆ ಅದು ಅಪೋಸಿಟಲ್ಲಿ ಯಾವತ್ತೂ ಕೂಡ ಕೇತು ಇರ್ತಾರೆ. ಕೇತು ಎಲ್ಲ ವಿಚಾರದಲ್ಲೂ ಕೂಡ ಅದನ್ನು ತೊಂದರೆ ಮಾಡ್ತಾರೆ, ನೀಚ ಗ್ರಹ ಅಂತ ಹೇಳುವಂಥದ್ದು. ಅದರಲ್ಲೂ ಸಪ್ತಮ ಭಾವದಲ್ಲಿದ್ದಾಗ ಮದುವೆ ವಿಚಾರದಲ್ಲಿ ತೊಂದರೆ, ಅಥವಾ ಲವ್ ಬ್ರೇಕಪ್ ಆಗುವಂಥದ್ದು, ಲವ್ ಮಾಡಿರ್ತೀರಾ, ತುಂಬ ತೊಂದರೆಗಳನ್ನು ಅನುಭವಿಸ್ತೀರಿ, ಯಾವುದೇ ಕಾರಣಕ್ಕೂ ನಿಮಗೆ ಆ ಮದುವೆ ವಿಚಾರದಲ್ಲಿ ಅನುಕೂಲಗಳು ಆಗಲ್ಲ. ಹಾಗಾಗಿ ತೊಂದರೆಗಳಾಗುತ್ತೆ, ಕೆಲವೊಂದು ದೋಷಗಳಿರುತ್ತೆ. ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದ್ಸರಿ ಬಂದು ನೀವು ಮೀಟ್ ಮಾಡಪ್ಪ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಗುರುಜಿ, ನಮಗೆ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಅದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಈಗ ನಾನು ಹೇಳ್ತಾ ಇದ್ದೀನಿ, ಜನ್ಮ ಜಾತಕದಲ್ಲಿ ನೋಡಿ ಯಾವ ರೀತಿ ಇವಾಗ ನಾವು ಅವರು ಸಪ್ತಮ ಭಾವ ನೋಡಿದ್ವಿ, ಅದೇ ರೀತಿಯೇ 4 ಮತ್ತು 5ನೇ ಮನೆಯಲ್ಲಿ ಬುಧ ಅಥವಾ ಶುಕ್ರ ಇದ್ರೆ, ನಾನು ಹೇಳಿದೆ ಫ್ಯಾಷನ್ ಡಿಸೈನಿಂಗ್ ಆಗಲಿ, ಅಥವಾ ಕೆಲವೊಬ್ರು ನೋಡಿ ಈಗ ಬ್ಯೂಟಿಷಿಯನ್ ಆಗಿರ್ತಾರೆ, ಅವ್ರಿಗೂ ಕೂಡ ಅವ್ರಿಗೆ ಕಲೆ ನಂಬ್ಕೊಂಡು ಇರೋವಂಥದ್ದು. ಯಾಕಂದರೆ ಬ್ಯೂಟಿಷಿಯನ್ ಆಗಬೇಕಂತಂದರೆ ಅವ್ರಿಗೆ ಅಷ್ಟು ಇದಿರಬೇಕು, ಅವ್ರಿಗೆ ಒಂದು ಕಲೆಯಲ್ಲಿ ಆಸಕ್ತಿ ಇರುವಂಥದ್ದು, ಅಂದರೆ ವಿಧವಾಗಿರುವಂತಹ ಒಂದು ಕೆಲಸ ಕಾರ್ಯ ಮಾಡುವಂಥದ್ದಾಗಲಿ, ಆ ರೀತಿಯೆಲ್ಲ ಇರಬೇಕಾಗುತ್ತೆ. ಇನ್ನು ಸಿವಿಲ್ ಇಂಜಿನಿಯರಿಂಗು ಕೂಡ ಕೆಲವರು ನೋಡಿ ಇಂಜಿನಿಯರಿಂಗ್ ಮಾಡಬೇಕು ಅಂದ್ಕೊಳ್ತಾ ಇರ್ತಾರೆ. ಅವ್ರಿಗೂ ನೋಡಿ, ಯಾರೇ ಆಗಲಿ ಅವ್ರಿಗೆ ಒಂದು ಕಲಾತ್ಮಕ ಮನೋಭಾವನೆ ಇರಬೇಕು ಅವ್ರಿಗೆ. ಯಾಕಂದರೆ ಅವರು ಒಂದು ಹೊಸದಾಗಿ ಏನಾದರೂ ಕಂಡುಹಿಡಿತಾನೆ ಇರ್ತಾರೆ ಅವರು. ಆ ರೀತಿ ಬುಧ ಏನಾದರೂ ಶುಕ್ರ ಸಂಯೋಗ ಇತ್ತು ಅಂತಂದರೆ ಸಿವಿಲ್ ಇಂಜಿನಿಯರಿಂಗ್ ಮಾಡಲಿಕ್ಕಾಗಲಿ, ಅಥವಾ ಬ್ಯೂಟಿಷಿಯನ್ಗೆ ಸಂಬಂಧಪಟ್ಟಂಥ ಕೋರ್ಸ್ಗಳು ಮಾಡಲಿಕ್ಕೆ ಆಗಲಿ, ಅಥವಾ ನಾನು ಅವಾಗಲೇ ಹೇಳಿದೆ ಏನದು ಚಿತ್ರಕಲೆ ಅಥವಾ ಫ್ಯಾಷನ್ ಡಿಸೈನಿಂಗ್ ಮಾಡಲಿಕ್ಕೆ, ಈ ಇದರಲ್ಲಿ ಅವ್ರು ಹೋಗ್ಬೋದು ಅಂತ. ಯಾಕಂದರೆ ಜಾತಕವನ್ನು ನೋಡಿದಾಗ ನಿಮಗೆ ಗೊತ್ತಾಗುವಂಥದ್ದು, ಬುಧ ಅಥವಾ ಶುಕ್ರ 4ನೇ ಅಥವಾ 5ನೇ ಮನೇಲಿ ಇದ್ದರೆ ಈ ರೀತಿ ನೀವು ಕೋರ್ಸ್ನ ತಗೊಳ್ಬೋದು. ಅಥವಾ ಏನಾದರೂ ಜನ್ಮ ಜಾತಕದಲ್ಲಿ 4ನೇ ಮನೆಯಲ್ಲಿ ರವಿಗ್ರಹ ಏನಾದರೂ ಬಲಾಢ್ಯನಾಗಿದ್ದರೆ, ಇದು ಅವಶ್ಯಕವಾಗಿ ಎಲ್ಲರೂ ಕೂಡ ತಿಳ್ಕೊಳ್ಬೇಕು. ಏನು, ಈಗ ರವಿ ಗ್ರಹ ನಾವು ಏನಕ್ಕೆ ನೋಡ್ತೀವಿ, ಈಗ ನೋಡಿ ಒಂದು ರಾಜಕೀಯ ವಿಚಾರವಾಗಿ ಆಗಲಿ, ಅಥವಾ ಏನಾದರೂ ಈ ಗೌರ್ಮೆಂಟ್ ಕೆಲಸಗಳು ಅಂತ ನೋಡ್ತಾರೆ. ಏನಾದರೂ 4ನೇ ಮನೆಯಲ್ಲಿ ಈ ರವಿಗ್ರಹ ಬಲಾಢ್ಯನಾಗಿದ್ದರೆ IAS ಆಗಲಿ, ಅಥವಾ IPS ಯಾರು, ಅಥವಾ KAS ಆಗಲಿ, ಇದನ್ನು ಯಾರಾದರೂ ಮಾಡಬೇಕು ಅಂದ್ಕೊಂಡಿರೋರು ಅವಶ್ಯಕವಾಗಿ ನೀವು ತಿಳ್ಕೊಳ್ಳಿ. ನೀವು ಯಾಕಂದರೆ ಒಂದು ಜನ್ಮ ಜಾತಕದಲ್ಲಿ ನಿಮಗೆ ಸೂರ್ಯ ಎಲ್ಲಿದೆ ಅಂತ ತಿಳ್ಕೊಳ್ಳಿ. ಒಂದು ಸೂರ್ಯಗ್ರಹ ಬಲಿಷ್ಠನಾಗಿದ್ದರೆ ನಮಗೆಲ್ಲ ಗೊತ್ತು ನೋಡಿ, ಸೂರ್ಯಗ್ರಹ ರಾಜಗ್ರಹ ಅಂತ ಹೇಳ್ತೀವಿ ನಾವು. ಈ ರೀತಿ ದೊಡ್ಡ ಕೋರ್ಸಲ್ಲೇ ನಾವು ಮಾಡಬೇಕಂತಂದ್ರೆ ಸೂರ್ಯ ಜಾತಕದಲ್ಲಿ ಒಳ್ಳೆ ಸ್ಥಾನದಲ್ಲಿರಬೇಕು. ನೋಡಿ, ಈ ರೀತಿ 4ನೇ ಮನೆಯಲ್ಲಿ ಏನಾದರೂ ಸೂರ್ಯ ಏನಾದರೂ ಬಲಾಢ್ಯನಾಗಿದ್ದು ಉಚ್ಚ ಸ್ಥಾನದಲ್ಲಿ ಸೂರ್ಯ ರವಿ ಇದ್ದ ಅಂತಂದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಗೌರ್ಮೆಂಟ್ ಕೆಲಸದ ವಿಚಾರಗಳಾಗಲಿ, ಈ IAS IPS ಆಗಲಿ ಅಥವಾ KS ಏನು ಬೇಕಾದ್ರೂ ಮಾಡ್ಬೋದು. ಅಥವಾ ಏನು ದಶಮ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಇದ್ದಲ್ಲಿ ನೋಡಿ, ಇದು ಹೇಳ್ತಾ ಇದೆ 10ನೇ ಮನೆಯದು ಕೂಡ ಹೇಳ್ತಾ ಇರುವಂಥ. ಯಾಕಂದರೆ 10ನೇ ಮನೆಯಲ್ಲೂ ಕೂಡ ನಾವು ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇರ್ತೀವಿ, ಲಾಭದಾಯಕ ಆಗಿರುವಂಥದ್ದು. ನೋಡಿ, ಲಾಭಸ್ಥಾನ ಅಂತ ಹೇಳ್ತೀವಿ. ಏನಾದರೂ ಈ ದಶಮ ಭಾವದಲ್ಲಿ ಏನಾದರೂ ಬುಧಾದಿತ್ಯ ಅಂತಂದರೆ ಬುಧ ಮತ್ತು
ಮತ್ತು ಆದಿತ್ಯ, ರವಿ ಮತ್ತು ಬುಧ ಗ್ರಹ ಏನಾದರೂ ಸಂಯೋಗ ಇದ್ದರೆ, ಎರಡೂ ಕೂಡ 10ನೇ ಮನೆಯಲ್ಲಿ ನಿಮಗೆ ದಶಮ ಭಾವದಲ್ಲಿ ಇದ್ದಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಯಾರೆಲ್ಲ ಮಾಡ್ತಾ ಇರ್ತಾರೆ ನೋಡಿ, ಇವರು ನೋಡಿ ತುಂಬ ವಿಶೇಷವಾಗಿರುತ್ತೆ. ಯಾಕಂದರೆ ಒಂದು ಮುಂದಾಳತ್ವ ಬೇಕು. ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕಂದ್ರೆ ಧೈರ್ಯ ಬೇಕು. ಧೈರ್ಯ ಸೂರ್ಯ. ಬುದ್ಧಿ ಚೆನ್ನಾಗಿರಬೇಕು ಬುಧ. ಅಂದರೆ ನಮ್ಗೆ ಧೈರ್ಯ, ನಮಗೆ ಮಾನಸಿಕವಾಗಿ ಕೂಡ ನಮಗೆ ಒಂದು ಸದೃಢ ಮನಸ್ಸು ಬೇಕು ನಮಗೆ. ಹಾಗಾಗಿ ಬುಧ ಮತ್ತು ಸೂರ್ಯ ಏನಾದರೂ ದಶಮ ಸ್ಥಾನದಲ್ಲಿದ್ದರೆ ನೀವು ಆರಾಮಾಗಿ ನೀವು ಈ ರೀತಿ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ಅಥವಾ ಏನಾದರೂ ಓನ್ ಬಿಸ್ನೆಸ್ ಮಾಡಲಿಕ್ಕೆ. ಯಾಕೆಂದರೆ ನೋಡಿ, ಯಾವುದೇ ಈಗ ಬಿಸ್ನೆಸ್ಗಳಾಗಲಿ ಮ್ಯಾನೇಜ್ಮೆಂಟ್ಗಳು ಮಾಡಬೇಕಂತಂದರೆ ಒಂದು ಧೈರ್ಯ ಸ್ವಭಾವ ಬರಬೇಕು ಅವ್ರಿಗೆ. ದಶಮ ಭಾವದಲ್ಲಿ ಸೂರ್ಯಗ್ರಹ ಧೈರ್ಯಕ್ಕೆ ನಾವು ನೋಡ್ತೀವಿ ನಾವು. ಯಾಕೆಂದರೆ ಸೂರ್ಯ ಏನಾದರೂ ಅವ್ರ ಜಾತಕದಲ್ಲಿ ತುಂಬ ಚೆನ್ನಾಗಿದೆ, ನೀಚನಾದ ನೋಡಿ ತುಂಬ ಭಯ ಪಡ್ತಾ ಇರ್ತಾರೆ. ಮತ್ತು ಯಾವ ಕೆಲಸಗಳು ಮುಂದಾಳತ್ವದಲ್ಲಿ ಇರಲ್ಲ ಅವರು, ಯಾರನ್ನಾದರೂ ಬಿಟ್ಟು ಕೆಲಸ ಕಾರ್ಯಗಳು ಮಾಡಿಸ್ಕೊಳ್ತಾ ಇರ್ತಾರೆ. ಆ ರೀತಿ ಆಗುತ್ತೆ. ಇನ್ನು ಇದೆಲ್ಲ ಏನಾಗುತ್ತೆ, ಈಗ ದಶಮ ಭಾವದಲ್ಲಿ ರವಿ ಮತ್ತು ಬುಧ ಇದ್ದಂದರೆ ಅವ್ರಿಗೆ ಅಷ್ಟೇ, ಅವ್ರು ಯಾವತ್ತೂ ಯಾರ ಕೈ ಕೆಳಗಡೆ ಕೆಲಸ ಮಾಡಲ್ಲ ಅಂತ ಹೇಳುತ್ತೆ. ಅವ್ರಿಗೆ ತುಂಬ ಒಲವಿರುತ್ತೆ. ಈಗ ಎಲ್ಲ ಒಂದು ಹತ್ರ ಕೆಲಸ ಮಾಡ್ತಿದ್ರು ಕೂಡ ನಾನೇನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಇದ್ದೇ ಇರುತ್ತೆ, ಅದು ಹೋಗೋದಿಲ್ಲ ಅದು. ಹಾಗಾಗಿ ನೀವು ನೋಡ್ಕೊಳ್ಳಿ, ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಈ ಬುಧಾದಿತ್ಯ ಯೋಗ ಇತ್ತು ಅಂತಂದರೆ, ಬುಧ ಮತ್ತು ಆದಿತ್ಯ ಸೂರ್ಯ ಎರಡು ಒಂದೇ ಮನೇಲಿ ಇರಬೇಕು. ಅದರಲ್ಲಿ ದಶಮ ಭಾವದಲ್ಲಿದ್ದರೆ ತುಂಬ ಒಳ್ಳೆಯ ಅನುಕೂಲಗಳು ಸಿಗಿತ್ತು ಅಂತಂದರೆ ನೀವು ತಲೆಗೆಡ್ಸ್ಕೊಬೇಡಿ, ನಿಮ್ಮ ಬಿಸ್ನೆಸ್ಸಲ್ಲಿ ಅನುಕೂಲ ಆಗುತ್ತೆ ನಿಮಗೆ. ಯಾಕೆಂದರೆ ಕೆಲವೊಂದು ಅವರು ದಶಾ ಕಾಲಗಳಲ್ಲಿ ಹಿಂದೆ ಮುಂದೆ ಆಗ್ಬೋದು. ಈಗ ಯಾಕೆಂದರೆ ಮನಸ್ಸು ಅವ್ರಿಗೆ 100% ಅವ್ರು ಹುಟ್ಟಿದಾಗಿಂದನೂ ಕೂಡ ಬಿಸ್ನೆಸ್ ಬಗ್ಗೆ ಒಲವಿರುತ್ತೆ. ಆದರೆ ಆ ದಶಾ ಕಾಲಗಳಲ್ಲಿ ಯಾವುದೋ ನೀಚ ಗ್ರಹಗಳ ದೃಷ್ಟಿಯಿಂದ ಕೆಲವೊಂದು ಬಿಸ್ನೆಸ್ಸಲ್ಲಿ ಲಾಸ್ ಆಗಿರ್ಬೋದು. ಆದರೆ ಒಂದಲ್ಲ ಒಂದು ದಿನ ಇವ್ರ ಬಿಸ್ನೆಸ್ಸಲ್ಲೇ ಡೆವಲಪ್ ಆಗುತ್ತೆ. ಇವ್ರು ಯಾವುದೇ ಕಾರಣಕ್ಕೂ ಯಾರ ಕೈ ಕೆಳಗಲ್ಲೂ ಕೆಲಸ ಮಾಡಲ್ಲ. ನೋಡಿ, ಎಷ್ಟೋ ಜನ ನಾವು ನೋಡ್ತಾ ಇರ್ತೀವಿ, ಒಂದು ಹತ್ರ ಕೆಲಸ ಮಾಡ್ತಾ ಇರಲ್ಲ ಅವರು. ಅವ್ರಿಗೆ ಮನಸ್ಸಲ್ಲಿ ಇರಲ್ಲ ಅದು, ಏನೋ ಸುಮ್ಮನೆ ಮನೆಯವರ ಒಂದು ಒತ್ತಾಯದ ಮೇರೆಗೇನೋ ಅಥವಾ ಯಾವುದೋ ಒಂದು ಸಮಸ್ಯೆಗಳಿಗೋಸ್ಕರ ಎಲ್ಲೋ ಒಂದು ಹತ್ರ ಕೆಲಸ ಮಾಡ್ತಿರ್ತಾರೆ. ಬಿಟ್ಟರೆ ಈ ರೀತಿ ಏನಾದರೂ ಬುಧಾದಿತ್ಯ ಯೋಗ ಇತ್ತು ಅಂತಂದರೆ ಸ್ವಂತ ಬಿಸ್ನೆಸ್ ಮಾಡಿದ್ರೇ ಇವರು ಅನುಕೂಲ ಆಗಲಿಕ್ಕೆ ಆಗುತ್ತೆ. ಇನ್ನು ಜಾತಕ ರೀತಿಯ ಗುರು ಏನಾದರೂ ಉಚ್ಚನಾಗಿದ್ದು, ಗುರು 4ನೇ ಸ್ಥಾನದಲ್ಲಿ ಆ ಸ್ವಕ್ಷೇತ್ರದಲ್ಲಿ ಅಥವಾ ಉಚ್ಚ ಸ್ಥಾನದಲ್ಲಿ ಇದ್ದರೆ BA ಟೀಚಿಂಗು ವೃತ್ತಿ ಮಾಡ್ಬೋದು. ನೋಡಿ, ಈಗೆಲ್ಲ ಟೀಚರ್ಸ್ ಇರ್ತಾರೆ. ನಾನು ಹೇಳಿದೆ, ಗುರು ಬೃಹಸ್ಪತಿ ಚೆನ್ನಾಗಿ ಮಾತಾಡಿದ್ರೆ ಬೃಹಸ್ಪತಿ ಬಿಡಪ್ಪ ನೀನು ಅಂತಾರಲ್ವ, ಆ ರೀತಿ ಗುರುಗ್ರಹ ಜಾತಕದಲ್ಲಿ ಬಲಿಷ್ಠನಾಗಿದ್ದು ಉಚ್ಚ ಸ್ಥಾನದಲ್ಲಿನೋ, ಈಗ 4ನೇ ಭಾವ ಆಗಿರಬೇಕು, ಅದು ಉಚ್ಚ ಸ್ಥಾನ ಆಗಿರಬೇಕು ಅಥವಾ ಸ್ವಂತ ಮನೆಯೋ, ಈ ರೀತಿ ಏನಾದರೂ ಇದ್ದಾಗ ಟೀಚಿಂಗ್ ವೃತ್ತಿ ಯಾರಾದರೂ, ಈಗ ನೀವು ಏನೋ ಎಜುಕೇಷನಲ್ಲಿ ಒಳ್ಳೆ ಮುಂದಕ್ಕೆ ಹೋಗಲಿಕ್ಕೆ ಅಥವಾ ಈ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೋ ಅಥವಾ ಪ್ರಿನ್ಸಿಪಾಲ್ಸ್ ಎಲ್ಲ ಆಗಿರ್ತಾರೆ ನೋಡಿ, ಅವ್ರಿಗೆಲ್ಲ ತುಂಬ ಗುರು ಚೆನ್ನಾಗಿರುತ್ತೆ. ಯಾಕಂದರೆ ಒಂದು ಕಾಲೇಜಲ್ಲಿ ಒಂದು ಲೆಕ್ಚರ್ಗಳಾಗುವಂಥದ್ದು ಅಥವಾ ಯಾವುದಾದ್ರೂ ಆಗ್ಬೋದು. ಈ ಕಲಿಕೆ ವಿಭಾಗದಲ್ಲಿ ಏನಾದರೂ ಟೀಚರ್ ವೃತ್ತಿ ನೀವು ಮಾಡಬೇಕು ಅಂತಂದರೆ ಗುರುಗ್ರಹವನ್ನು ನೀವು ನೋಡ್ಕೊಳ್ಳಿ. ಏನಾದರೂ ಗುರು ಉಚ್ಚ ಸ್ಥಾನದಲ್ಲಿ ಇದ್ದ ಅಂತಂದರೆ, 4ನೇ ಮನೆ ಇದ್ದ ಅಂದರೆ ನಿಮಗೆ ಅದ್ರ ಕಡೆನೇ ಒಲವು ಹೆಚ್ಚಾಗುತ್ತೆ. ನಿಮಗೆ ಬೇರೆ ಕೆಲಸ ಮಾಡ್ತಾ ಇರ್ಬೋದು. ನೋಡಿ, ಕೆಲವ್ರು ಏನು ಮಾಡ್ತಾರೆ, ಟೀಚರ್ಸ್ ಆಗಿರಲ್ಲ, ಅವರು ಟ್ಯೂಷನ್ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲೂ ಸಿಕ್ಕಿರಲ್ಲ, ಅಪಾಯಿಂಟ್ಮೆಂಟ್ ಇರಲ್ಲ, ಅಥವಾ ಕೆಲವರು ಗೌರ್ಮೆಂಟಲ್ಲೂ ಆಗಬೇಕು ಅಂತ ನೋಡ್ತಾ ಇರ್ತಾರೆ, ಅಥವಾ ಯಾವುದಾದ್ರೂ ಬೇರೆ ಕಡೆನೂ ಸಿಗ್ತಾ ಇರಲ್ಲ. ಆದರೆ ಅವ್ರು ಬಿಡಲ್ಲ, ಅದು ಏನಾದರೂ ಒಂದು ಮಾಡ್ತಾ ಇರ್ತಾರೆ, ಒಂದು ಗುರುಸ್ಥಾನದಲ್ಲಿ ಇರುವಂಥದ್ದು ಅಥವಾ ಯಾರಿಗಾದ್ರೂ ಏನಾದರೂ ಒಂದು ವಿದ್ಯೆ ಹೇಳ್ಕೊಡುವಂಥದ್ದು. ನೋಡಿ, ಯಾವುದೇ ಆಗಲಿ ಅವ್ರಿಗೇನೋ ಏನು ಕೆಲಸ ಬರುತ್ತೆ ಅದನ್ನು ಇನ್ನೊಬ್ರಿಗೆ ಹೇಳ್ಕೊಡ್ತಾ ಇರ್ತಾರೆ, ಅವ್ರು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ. ಆ ರೀತಿ ಆಗಿಬಿಡುತ್ತೆ. ಬುಧಗ್ರಹ ಏನಾದರೂ ಉಚ್ಚ ಸ್ಥಾನದಲ್ಲಿ ಈ ಥರ ಬಂದಂದರೆ ಅವರು ವ್ಯಕ್ತಿತ್ವನೇ ಆ ಥರ ಆಗಿಬಿಡುತ್ತೆ. ಯಾಕೆಂದರೆ ಬೃಹಸ್ಪತಿ ಅನ್ನುವಂಥದ್ದು ಅದು ಗುರುವಿಗೆ ಸಂಬಂಧಪಟ್ಟಂಥ ವಿಚಾರ. ಗುರುಗಳು ನೋಡಿ, ಈಗ ಯಾರಾದರೂ ಆಗಲಿ ವ್ಯಕ್ತಿ ಗುರುಗಳ ಹತ್ರ ಹೋಗ್ತಾನೆ, ಏನಾದರೂ ನನಗೆ ಗುರುಗಳೇ ಏನೋ ತೊಂದರೆ ಇದೆ. ಆ ಗುರುಗಳು ಏನು ಮಾಡ್ತಾನೆ, ಯಾರೇ ಬರಲಿ, ಅವನು ಒಳ್ಳೆನಾಗಿರಲಿ ಕೆಟ್ಟನಾಗಿರಲಿ, ಅವನು ಏನೋ ತಪ್ಪು ಮಾಡಿ ಬಂದಿದ್ರು ಕೂಡ ಗುರುಗಳಿಗೆ ಎಲ್ಲರೂ ಒಂದೇ ಸಮಾನನೇ. ಅವ್ರಗಡೆ ಅವನೇನಾದರೂ ಆಗಿರ್ಬೋದು, ಅವನು ರೌಡಿ ಆಗಿರಲಿ, ಅವನು ಏನೋ ದೊಡ್ಡದಾಗಿರಲಿ, ಅಂಥವ್ರಿಗೂ ಕೂಡ ಎಲ್ಲರಿಗೂ ಕೂಡ ಗುರು ಒಂದೇ ಸಮಾನ ನೋಡ್ತಾನೆ. ಆ ರೀತಿ ಮನೋಭಾವ ಯಾರಿಗೆ ಗುರು ಉಚ್ಚ ಸ್ಥಾನದಲ್ಲಿ ಇದ್ದು 4ನೇ ಭಾವದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಸ್ವಂತ ಮನೆಯಲ್ಲಿ ಏನಾದರೂ ಇದ್ದ ಅಂತಂದರೆ ಗುರುವ ಸ್ವಭಾವದಿಂದ ಏನಾಗುತ್ತೆ, ಇವರು ಕೂಡ ಅದೇ ರೀತಿ ಆಗುವಂಥದ್ದಾಗುತ್ತೆ. ಅಕಸ್ಮಾತ್ ಕೆಲವರಿಗೆ ಏನೋ ಅವರು ಈಗ ಕಾಲೇಜೆಲ್ಲ ಚೆನ್ನಾಗಿ ಸಿಕ್ಕಿಲ್ಲ ಅಥವಾ ಏನೋ ಟೀಚಿಂಗ್ ವೃತ್ತಿ ಸಿಕ್ಕಿಲ್ಲ ಅಂದರೂ ಕೂಡ ಅವ್ರಿಗೆ ಗೊತ್ತಿರೋ ವೃತ್ತಿಯಲ್ಲೇ ಅವರು ಮಾಡ್ಕೊಂಡು ಹೋಗುವಂಥದ್ದೆಲ್ಲ ಕೂಡ ಆಗುತ್ತೆ. ಇನ್ನು ಬುಧಗ್ರಹ 4ನೇ ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರ ಇದ್ದರೆ ಏನು ಮಾಡ್ಬೋದು ಅಂತ ನೋಡಿ. ಬುಧ, ನಾನು ಯಾವತ್ತೂ ಕೂಡ ಹೇಳ್ತೀನಿ, ಬುಧ ಒಂದು ಜಾತಕದಲ್ಲಿ ತುಂಬ ಚೆನ್ನಾಗಿರಬೇಕು, ಬಲಿಷ್ಠನಾಗಿರಬೇಕು. ಬುಧ ಏನಾದರೂ ಬಲಿಷ್ಠನಾಗಿ ಅದರಲ್ಲೂ 4ನೇ ಸ್ಥಾನದಲ್ಲಿ ಇದ್ದ ಅಂತಂದರೆ ನೋಡಿ, CA ಮಾಡ್ತಾರೆ. ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಈಗ CA BCom ಮಾಡಿ CA ಮಾಡ್ಕೊಳ್ತಾ ಇರ್ತಾರೆ. ಅವ್ರು ತುಂಬ ಓದಬೇಕು, ಅವ್ರಿಗೆ ಬೇರೆ ವಿಚಾರ ಗೊತ್ತಿಲ್ಲ. ಆದರೆ CA ಮಾಡ್ತಿದ್ರು ನೋಡಿ, ಯಾರಾದರೂ ಮನೇಲಿ CA ಮಾಡ್ತಿದ್ರು ಅಂದರೆ ಅವ್ನು ತುಂಬ ಓದೋದೇ ಅವ್ರ ಜೀವನ. ಯಾಕಂದರೆ ಅಷ್ಟು ಅವ್ರಿಗೆ ಗಮನ ಕೊಡಬೇಕು ಅಂತ ಓದಿನ ಬಗ್ಗೆ. ಹಾಗಾಗಿ ಈ ಬುಧಗ್ರಹ ನಿಮಗೆ ಜಾತಕ ರೀತಿಯ 4ನೇ ಮನೆ ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿದ್ದರೆ ಈ ಅಕೌಂಟ್ಸ್ ಮ್ಯಾನೇಜ್ಮೆಂಟ್ ಮಾಡುವಂಥವ್ರು ಅಥವಾ CA ಮಾಡಲಿಕ್ಕೆ ತುಂಬ ಒಲವು ಹೆಚ್ಚಾಗುತ್ತೆ ಅಂತ ಆ ರೀತಿ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಸಂಖ್ಯಾಶಾಸ್ತ್ರ ಆಗ್ಬೋದು ಅಥವಾ ಈ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಸಬ್ಜೆಕ್ಟ್ ಏನಾದರೂ ಆಗ್ಬೋದು, ಅದರಲ್ಲಿ ಒಲವು ಹೆಚ್ಚಾಗುತ್ತೆ ಅಂತ, ಅದರಲ್ಲಿ ನೀವು ಮುಂದುವರಿಬೋದು. ನೋಡಿ, ಕೆಲವ್ರು ಕೇಳ್ತಾರೆ, ಗುರುಗಳೇ ನಾನು CA ಮಾಡಬೇಕು ಅಂದ್ಕೊಂಡಿದ್ದೀನಿ, ಏನು ಮಾಡೋದು ಅಂತ ಕೇಳ್ತಾರೆ. ಕೆಲವರಿಗೆ ಆ ಥರ ಆಸಕ್ತಿ ಹೆಚ್ಚಾಗಿರುತ್ತೆ. ಆದರೆ ಏನಾದರೂ ಬುಧ ಏನಾದರೂ ನೀಚ ಸ್ಥಾನದಲ್ಲಿ ಇದ್ದ ಅಂತಂದರೆ ಮಾಡಲಿಕ್ಕಾಗಲ್ಲ. ಕೆಲವರು ಅರ್ಧಕ್ಕೆ ಬಿಟ್ಬಿಡ್ತಾರೆ. ನೋಡಿ, CA ಮಾಡಬೇಕು, ಚೆನ್ನಾಗಿ ಓದ್ತಾ ಇರ್ತಾರೆ,
ತುಂಬ ಒಳ್ಳೆ ಎಜುಕೇಷನ್ ಚೆನ್ನಾಗಿರುತ್ತೆ, ಎಲ್ಲ ಓದ್ತಾ ಇರ್ತಾರೆ. ಆದರೆ ಈ CA ಕಂಪ್ಲೀಟ್ ಮಾಡಲಿಕ್ಕಾಗಲ್ಲ. ಅದು ತುಂಬ ದೊಡ್ಡ ಟಾಸ್ಕ್ ಇದು CA ಕಂಪ್ಲೀಟ್ ಮಾಡಬೇಕು ಅಂತ. ಹಾಗಾಗಿ ಈಗ ಜಾತಕ ರೀತಿಯನ್ನು ಕೂಡ ಕೆಲವೊಂದು ನಾವು ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಯಾರಿಗೆಲ್ಲ ಈ CA ಅಕೌಂಟ್ಸ್ ನೋಡಬೇಕು, CA ಮಾಡಬೇಕು, BCom ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ, ಈ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ನಾವು ತಿಳ್ಕೊಳ್ಬೇಕು ಅಂದ್ಕೊಳ್ತಾ ಇರ್ತೀರಾ, ನೀವು ನೋಡ್ಕೊಳ್ಬೇಕು ಬುಧ ಗ್ರಹ ಯಾವ ಸ್ಥಾನದಲ್ಲಿದೆ ನಮ್ಮ ಜಾತಕದಲ್ಲಿ, ನಮಗೆ ಅನುಕೂಲಗಳಿದೆಯಾ, ಅಥವಾ ಏನಾದರೂ ನೀಚ ಸ್ಥಾನದಲ್ಲಿ ಬಂದು ಏನು ಪರಿಹಾರಗಳು ಮಾಡ್ಕೊಳ್ಬೇಕು. ಇಲ್ಲ ಗುರುಗಳೇ ನಾನು ಮಾಡಲೇಬೇಕು CA ಅಂತ ಕೆಲವರು ಇರ್ತಾರೆ, ಮಾನಸಿಕವಾಗಿ ಹಾಕೊಂಡ್ಬಿಟ್ಟಿರ್ತಾರೆ, ನಾನು ಮಾಡಲೇಬೇಕು, ಓದ್ತಾ ಇರ್ತಾರೆ, ಪಾಪ ಆಗ್ತಾ ಇರಲ್ಲ, ಏನೋ ಕಷ್ಟ ಆಗ್ತಾ ಇರುತ್ತೆ. ಏನಾದರೂ ಭುಜ ಏನೋ ನೀಚ ಸ್ಥಾನದಲ್ಲಿದ್ದ ಅಂದರೆ ಯಾವುದೇ ಕಾರಣಕ್ಕೂ ಇದೆಲ್ಲ ಕಷ್ಟಗಳು ಆಗ್ತಾ ಇರುತ್ತೆ. ಇನ್ನು ಕುಜಗ್ರಹನ ನೋಡಬೇಕು ನಾವು ಒಂದು ಜಾತಕದಲ್ಲಿ. ಒಂದು ಕುಜ ಅಂದರೆ ಮಂಗಳ ಗ್ರಹ ಏನಾದರೂ 4ನೇ ಮನೆ ಸ್ವಕ್ಷೇತ್ರ ಅಥವಾ ಉತ್ತಕ್ಷೇತ್ರದಲ್ಲಿ ಬುಧನ ಯುತಿ ಇದ್ದರೆ ನೋಡಿ, ಬುಧನ ಜೊತೆ ಏನಾದರೂ ಇದ್ದರೆ ಪತ್ರಿಕೋದ್ಯಮ ಮಾಡಲಿಕ್ಕೆ ಅನುಕೂಲ ಅಂತ ನೋಡಿ. ಯಾವಾಗ ಕುಜ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅಂತೇಳಿ, ಕುಜಗ್ರಹ ರಕ್ತಕಾರಕ ಅಂತ ಹೇಳ್ತಾರೆ. ಯಾಕಂದರೆ ಈ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಬೇಕು ಅಂತಂದರೆ ನೀವು ಪರ್ಸನಲಿ ಸ್ಟ್ರಾಂಗ್ ಇರಬೇಕು ಮನುಷ್ಯ. ಅದರಲ್ಲಿ ಬುಧನೂ ಕೂಡ ಜೊತೆಲಿರಬೇಕು ಅಂತ ಹೇಳ್ತಾ ಇದ್ದೀನಿ. ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಬುಧ ಬುದ್ಧಿಕಾರಕ, ಬುದ್ಧಿ ಜೊತೆಲಿ ಚೆನ್ನಾಗಿರಬೇಕು, ಒಳ್ಳೆ ಬುದ್ಧಿಶಕ್ತಿ ಇರಬೇಕು ಅವ್ರಿಗೆ. ನೋಡಿ ಎಲ್ಲೋ ಪತ್ರಿಕೋದ್ಯಮ ಎಲ್ಲ ಒಂದು ವಿಚಾರ ಏನೋ ನಡೀತಾ ಇರುತ್ತೆ, ಅಲ್ಲಿ ಹೋದ್ರು ಅಂದರೆ ಇವನು ಬುದ್ಧಿಯಲ್ಲಿ ಇವರು ತಿಳ್ಕೊಂಬಿಡ್ಬೇಕು ಅಲ್ಲಿ ಏನಾಗ್ತಾ ಇದೆ ಅಂತ ವಿಚಾರ. ಅಷ್ಟು ಬುದ್ಧಿಶಕ್ತಿ ಇಂಪ್ರೂವ್ಮೆಂಟ್ ಇದ್ರೇ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ. ಇನ್ನು ಕುಜನ ಜೊತೆ ಬುಧ ಗ್ರಹ ಇದ್ದರೆ ಈ ರೀತಿಯಲ್ಲಿ ಆಗುವಂಥದ್ದಿರುತ್ತೆ. ನೀವು ಜಾತಕ ನೋಡ್ಕೊಳ್ತಾ ಈ ರೀತಿ ಒಂದು ಯಾವುದು ಕೋರ್ಸ್ ತಗೋಬೋದು, ಇದರಿಂದ ಏನು ಅನುಕೂಲ ಆಗುತ್ತೆ, ಮುಂದೆ ಅಭಿವೃದ್ಧಿ ಆಗುತ್ತಾ, ಎಲ್ಲವನ್ನು ಕೂಡ ನೀವು ತಿಳ್ಕೊಳ್ಬೋದಾಗಿದೆ. ಗುರುಜಿ, ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ನೀವು ಕೂಡ ಗುರೂಜಿ ಅವರನ್ನ ನೇರವಾಗಿ ಭೇಟಿ ಮಾಡಬಹುದು. ಸ್ಕ್ರೀನಲ್ಲಿ ಪ್ಲೇ ಆಗ್ತಾ ಇರುವ ನಂಬರನ್ನು ಸಂಪರ್ಕಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.